ಶಿಗ್ಗಾವಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿಗೆ ರಾತ್ರೋರಾತ್ರಿ ಸಗಣಿ ಬಳಿದ ಘಟನೆ ನಡೆದಿದೆ. ಸುಮಾರು 3 ವರ್ಷಗಳಿಂದ ದಲಿತರನ್ನ ಊರಿನ ಮೇಲ್ಜಾತಿಯವರು ದೂರ ಇಟ್ಟಿದ್ದಾರೆ. ಯಾವುದೇ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿಸಿ ಕೊಡ್ತಾ ಇಲ್ಲ. ಅಲ್ಲದೆ ನಿನ್ನೆ ರಾತ್ರಿ ಏಕಾಏಕಿ ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿ ಅಂಬೇಡ್ಕರ್ ಮೂರ್ತಿಗೆ ಸಗಣಿ ಬಳಿದು ಹೋಗಿದ್ದು ಈಗ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಅಂತ ದಲಿತ ಸಮುದಾಯದವರು ಆರೋಪಿಸಿದ್ದಾರೆ. ದಯವಿಟ್ಟು ಇವತ್ತಿನ ದಿವಸ ಹೊಸೂರು ಗ್ರಾಮದಲ್ಲಿ ಸುಮಾರು 2 ವರ್ಷದಿಂದ ಬಹಿಷ್ಕಾರ ಹಾಕಿದ್ದಿದೆ. ಮಾದರ ಸಮಾಜಕ್ಕೆ ಬಹಿಷ್ಕಾರ ಹಾಕಿದ್ದಿದೆ. ಹಾಗಾಗಿ ನಿನ್ನೆ ದಿವಸ ನಮ್ಮ ಗೊಬ್ಬರನ ಕಳುವಳಿ ಹೇರ್ಕೊಂಡು ಹೊಂಟಿದ್ರು, ಅದನ್ನ ತಡೆಗಟ್ಟಿದ್ವಿ. ಹಾಗಾಗಿ ನಮ್ಗೆ ಊರ್ ಜನ ಸೇರ್ಕೊಂಡು ನಮ್ಮನ್ನ ಮನಿಮುಟ್ಟ ಬಂದು ಹೊಡೆದ್ರು. ತದನಂತರ ನಾವು ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ನಮ್ಮನ್ನು ತೆಗೆದುಕೊಂಡು ಹೋದಾಗ ಇನ್ನು ಉಳಿದಂತ ಗ್ರಾಮಸ್ಥರು ಎಲ್ಲರೂ ಕೂಡ್ಕೊಂಡು ನಮ್ಮ ಕರಿಯಮ್ಮ ದೇವಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಹಚ್ಚಿದೇವಿ. ಆ ಕರಿಯಮ್ಮ ದೇವ್ರ ಗುಡಿಗೆ ಆ ಭಾವಚಿತ್ರಕ್ಕೆ ಸಗಣಿ ಎರಚುವಂತ ಕೆಲಸವನ್ನು ಮಾಡಿದಾರ. ಮಾನ್ಯ DSP ಸಾಹೇಬರು, CPI ಸಾಹೇಬರು, SP ಮೇಡಮ್ ಅವರು ಎಲ್ಲರೂ ಕೂಡ್ಕೊಂಡು ರಾತ್ರಿ ಟೈಮ್ನಲ್ಲಿ ಬಂದು ನಮ್ಗೆಲ್ಲ ರಕ್ಷಣೆ ಕೊಟ್ಟಿದಾರ. ಅವರೆಲ್ಲರೂ ಕೂಡಿ ಬಂದು ಅದನ್ನ ನೋಡಿ ಅದನ್ನೆಲ್ಲ ಅಳಕಿಸಿ ಇವತ್ತು ಈ ತರ ಮಾಡಿದಾರ ಸರ್. ಇವತ್ತು ಹೊಸೂರು ಗ್ರಾಮದಲ್ಲಿ ನಮ್ಗೆ ದಲಿತರಿಗೆ ಅವಕಾಶ ಇಲ್ಲ, ಯಾವ ಗುಡಿ ಗುಂಡಾರದೊಳಗೂ ಕೂಡ ಅವಕಾಶ ಇಲ್ಲ. ಹಾಗಾಗಿ ನಾವು ಇವತ್ತು ದಲಿತರು ಇಲ್ಲಿ ಇರ್ಬೇಕು ಏನೋ ವಿಸ ತಗೊಂಡು ಸಾಯ್ಬೇಕು. ಹಾಗಾಗಿ ನಮ್ಗ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮನವಿ ಮಾಡ್ಕೋತೀವಿ. ದಲಿತ ಸಮುದಾಯದಿಂದ ನಾವು ಒಬ್ಬ SC ಲೀಡರ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ದಯವಿಟ್ಟು ನಮ್ಮ ಸಮಾಜಕ್ಕೆ ಒಂದು ನ್ಯಾಯವನ್ನು ಕೊಡಿಸ್ಬೇಕು. ಸರ್ಕಾರದಿಂದ ನಮ್ಗೆ ನ್ಯಾಯ ಸಿಗಬೇಕಂತೇಳಿ ಇವತ್ತು ತಮ್ಮ ಮುಖಾಂತರ ಮನವಿಯನ್ನ ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀವಿ.